ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ನಾನೊಂದು ಬೋಟ್ ನೆಕ್ ಕಟ್ಟಿಂಗು ಬಾರ್ಡ್ರನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಪ್ಯಾಟರ್ನ್ ಬ್ಲೌಸ್ನ ರೆಡಿ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನೋಡಿ, ಇದು ಮೆಜರ್ಮೆಂಟ್ ಕೊಟ್ಟಿರೋ ಬ್ಲೌಸು. ಇದು ವರ್ಕ್ ಮಾಡಿಸಿ ಆ್ಯಕ್ಚುಲಿ ಸ್ಟಿಚ್ ಮಾಡಿಕೊಟ್ಟಿದ್ದು ನಾನೇ. ಲೋಟಸ್ ಡಿಸೈನ್ ವರ್ಕ್ ಇದು ನೋಡಿ, ಹ್ಯಾಂಡ್ಸ್ಗೆ ಈ ರೀತಿ ಬಂದಿದೆ. ಸೊ ಇದನ್ನು ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಇದರ ಮೆಜರ್ಮೆಂಟ್ ಆಧಾರದ ಮೇಲೆ ನಾನು ಈ ಒಂದು ಬೋಟ್ ನೆಕ್ ಪ್ಯಾಟರ್ನ್ ಬ್ಲೌಸ್ನ ರೆಡಿ ಮಾಡ್ತೀನಿ. ಈಗ ಕಟ್ಟಿಂಗು ಸ್ಟಿಚಿಂಗು ಒಂದೇ ವೀಡಿಯೋದಲ್ಲಿರುತ್ತೆ. ಸೊ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗೋಲ್ಲ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಈಸಿಯಾಗಿ ನೀವು ಬೋಟ್ ನೆಕ್ನ ಸ್ಟಿಚ್ ಮಾಡ್ಕೋಬೋದು ವಿತ್ ಪ್ಯಾಟರ್ನ್ ಡಿಸೈನ್ ಜೊತೆಗೆ. ಅರ್ಥ ಆಯ್ತಲ್ಲ? ಸೊ ನೀವು ಮೆಜರ್ಮೆಂಟ್ ತೊಗೊಂಡಿರೋ ಬ್ಲೌಸ್ದು ಎಷ್ಟಿದೆ ಮೆಜರ್ಮೆಂಟು ಅಂತ ಫಸ್ಟು ಮೆಜರ್ಮೆಂಟ್ನ ತಗೊಳ್ಳಿ. ನೋಡಿ, ನಾನು ತೊಗೊಳ್ತಾ ಇರೋ ಬ್ಲೌಸ್ದು ಮೆಜರ್ಮೆಂಟ್ ಬಂದು ಚೆಸ್ಟ್ ಬಂದು 36 ಸೈಜು, ವೇಸ್ಟ್ ಬಂದು 30.5 ಇದೆ. ಸೊ ಈ ಮೆಜರ್ಮೆಂಟ್ಗೆ ನಾನು ಈ ಬ್ಲೌಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆರ್ಮೋಲ್ ಲೂಸ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ಆರ್ಮೋಲ್ ಲೂಸ್ ಬೇಕಾಗುತ್ತೆ 8.5 ಇಂಚು, ಅಂದರೆ ನಮಗೆ 17 ಆರ್ಮೋಲ್ ಬೇಕಾಗುತ್ತೆ. ಸೊ ಇದೆಲ್ಲ ನೀಟಾಗಿ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಲೆಂತ್ ಬೇಕಾಗುತ್ತೆ ನನಗೆ ನೋಡಿ 15, ರೆಡಿ 14 ಬೇಕು. ಸೊ ಅದನ್ನು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಒಂದು ಬ್ಲೌಸ್ ಮೆಷರ್ಮೆಂಟ್ ಯಾವ ರೀತಿ ಇದೆಯೋ ನೀವು ಆ ರೀತಿಯಲ್ಲಿ ಮಾರ್ಕ್ನ ಮಾಡ್ಕೊಳ್ಳಿ. ನೋಡಿ, ಫುಲ್ ಶೋಲ್ಡ್ರ್ ಮೆಷರ್ಮೆಂಟ್ ತೊಗೊಂಡಿದ್ದೀನಿ ನಾನು 15 ಇಂಚಸ್ಸು. ಸೊ ಅದರಲ್ಲಿ ಅರ್ಧ 7.5 ಇಂಚು. ನೀವಿಲ್ಲೇನಾದರೂ ಉಕ್ಸ್ ಇಡ್ತೀನಿ ಇಲ್ಲ ಬಟನ್ ಇಡ್ತೀನಿ ಅನ್ನೋದಾದರೆ ನೀವು 1/2 ಇಂಚು ಲೂಸಿಂಗ್ ಹ್ಯಾಡ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಡೋರಿ ಇಡ್ತೀನಿ. ಸೊ ಹಾಗಾಗಿ ನನಗೆ ಲೂಸಿಂಗೇನು ಅವಶ್ಯಕತೆ ಇಲ್ಲ. ನಾನು 7.5 ತಗೊಳ್ತೀನಿ. ಅರ್ಥ ಆಯ್ತಲ್ಲ? ಇಷ್ಟಾದಮೇಲೆ ನೋಡಿ, ಇಲ್ಲಿ 30.5 ಡಿವೈಡೆಡ್ ಬೈ 4 ಮಾಡ್ಕೋಬೇಕಾಗತ್ತೆ. ನೀವು 4 ಮಾಡ್ಕೊಂಡಾಗ ನಿಮಗೆ 8.7 ಸಮಥಿಂಗ್ ಬರುತ್ತೆ. ಸೊ ಅಷ್ಟನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ. ಡಾಟ್ 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನು 1.5 ಇಂಚು. ನೋಡಿ, ಇಲ್ಲಿ ನಾನು ಲೂಸಿಂಗು 1/2 ಇಂಚ್ ತೊಗೊಳ್ತೀನಿ. ಇದು ಬೋಟ್ ನೆಕ್ ಬ್ಲೌಸ್ ಆಗಿರೋದ್ರಿಂದ 9.5 ನಾನು ಚೆಸ್ಟ್ ತೊಗೊಂಡ್ರೆ ಲೂಸಿಂಗ್ 1/2 ಇಂಚು ಕಂಪಲ್ಸರಿ ತೊಗೋಬೇಕಾಗತ್ತೆ. ಸೊ ನಾರ್ಮಲ್ ಬ್ಲೌಸ್ಗೇನು ಲೂಸಿಂಗ್ ಅವಶ್ಯಕತೆ ಇರಲ್ಲ. ಸೊ ಬೋಟ್ ನೆಕ್ಗೆ ಲೂಸಿಂಗ್ ನಾನು 1/2 ಇಂಚಲ್ಲಿ ಹ್ಯಾಡ್ ಮಾಡ್ತೀನಿ. ಇಷ್ಟಾದಮೇಲೆ ನೋಡಿ, ಇಲ್ಲಿ 7.5ಗೆ ಒಂದು ಮಾರ್ಕ್ನ ಮಾಡ್ತೀನಿ. ಸ್ಟ್ರೈಟ್ ಲೈನ್ ಒಂದನ್ನು ಡ್ರಾ ಮಾಡ್ತೀನಿ. ಇಲ್ಲಿ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ತಾ ಒಂದು ಲೈನ್ನ ಈ ರೀತಿಯಾಗಿ ಡ್ರಾ ಮಾಡ್ಕೋಬೇಕಾಗತ್ತೆ. ಇಲ್ಲಿ 1/4 ಇಂಚಿಗೆ ನಾನು ಶೇಪ್ನ ಡ್ರಾ ಮಾಡೋಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲ 1/2 ಇಂಚ್ ಡೌನು, ನಾನು ಏನು ಬೋಟ್ ನೆಕ್ ಸ್ಟಿಚ್ ಮಾಡ್ತೀನೋ ಅದರಲ್ಲಿ 1/2 ಇಂಚು ಕಂಪಲ್ಸರಿ ಡೌನಿಂಗ್ನ ಹ್ಯಾಡ್ ಮಾಡಬೇಕಾಗತ್ತೆ. ಸೊ ನೆಕ್ ಬಿಡ್ತು ಅಕಾರ್ಡಿಂಗ್ ಯುವರ್ ಬ್ಲೌಸ್, ನಿಮ್ಮ ಬ್ಲೌಸ್ಗೆ ಯಾವ ರೀತಿ ಬ್ರಾಡ್ನೆಸ್ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ 4 ಇಂಚು ನೆಕ್ ಬಿಡ್ತನ್ನ ತೊಗೊಳ್ತಿದ್ದೀನಿ. ಸೊ ನಿಮ್ಗೆ ಇನ್ನೂ ಬ್ರಾಡ್ ಬೇಕಂದರೆ 4.5 ತೊಗೋಬೋದು. ಇಷ್ಟಾದಮೇಲೆ ನೋಡಿ, ಇಲ್ಲಿಂದ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಮಿಡ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಕವ್ ಸ್ಕೇಲ್ ತೊಗೊಂಡು ನೀಟಾಗಿ ಆರ್ಮೋಲ್ನ ಕರುನ ಡ್ರಾ ಮಾಡಬೇಕಾಗತ್ತೆ ಈ ರೀತಿ. ಅರ್ಥ ಆಯ್ತಲ್ಲ? ಇಷ್ಟು ಡ್ರಾ ಮಾಡಿದ್ದಾದಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಶೋಲ್ಡರ್ ಅಟ್ಯಾಚ್ ಬಿಟ್ಟು 8.5 ಬರುತ್ತಾ ಅಂತ. ನೋಡಿ, ಇನ್ನೊಂದು 1/4 ಇಂಚು ನನಗೆ ಕಡಿಮೆನೇ ಬರ್ತಾಯಿದೆ. ಸೊ 1/4 ಇಂಚು ಕಡಿಮೆನೇ ಬರ್ತಾಯಿದೆ. ಸೊ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ಯಾವ ರೀತಿ ಅಂತ ನಾನು ನಿಮಗೆ ಮತ್ತೆ ತಿಳಿಸ್ತೀನಿ. ನೆಕ್ಕೆಲ್ಲ ಡ್ರಾ ಮಾಡಿದ್ದಾದಮೇಲೆ ಸೊ ಮಾರ್ಕ್ ವೀಲಿಂದ ನಾನು ರೆಡಿ ಸ್ಟಿಚ್ ಎಲ್ಲಿ ಬರಬೇಕು ಅದನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ನಿಮಗೆ ನೆಕ್ ಶೇಪ್ ಯಾವ ಶೇಪಲ್ಲಿ ಬೇಕು ನೀವು ಡ್ರಾ ಮಾಡ್ಕೊಳ್ಳಿ. ನಾನಿಲ್ಲಿ ಶೇಪ್ ಕೊಡ್ತಾ ಇರೋದು ಟ್ರಯಾಂಗಲ್ ಶೇಪಲ್ಲಿ. ಫಸ್ಟಿಗೆ ನಾನು ಇಲ್ಲಿ 3.5ಗೆ ಮಾರ್ಕ್ ಮಾಡಿಕೊಂಡೆ. ಸೊ ಇದು ಯಾಕೆ 3.5 ನನಗೆ ಚೆನ್ನಾಗಿ ಕಾಣಲ್ಲ ಅನ್ನಿಸ್ತು. ನೋಡಿ, 3.5ಗೆ ಫಸ್ಟು ಮಾರ್ಕ್ ಮಾಡಿಕೊಂಡೆ. ಆ್ಯಕ್ಚುಲಿ ನನಗೆ 3.5 ಚೆನ್ನಾಗಿ ಕಾಣಲ್ಲ ಅನ್ನಿಸ್ತು. ಅದಕ್ಕೆ ನಾನಿಲ್ಲಿ 2.5ಗೆ ಮಾರ್ಕ್ನ ಮಾಡ್ತಾಯಿದ್ದೀನಿ. ನೋಡಿ, 2.5 ಮಾರ್ಕ್ ಮಾಡಿಕೊಂಡು ಬೋಟ್ ನೆಕ್ ಶೇಪ್ನ ಡ್ರಾ ಮಾಡ್ತೀನಿ. ಬೋಟ್ ನೆಕ್ ಶೇಪ್ನ ನೋಡಿ ಈ ರೀತಿ ಡ್ರಾ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ನಿಮ್ಗೆ ಎಷ್ಟು ಡೀಪ್ ಕೆಳಗಡೆ ಕ್ಲಾತ್ ಎಷ್ಟು ಬೇಕು ಅನ್ನೋದನ್ನು ಮೆಜರ್ಮೆಂಟ್ ತೊಗೊಳ್ಳಿ. ನೋಡಿ, ಡೀಪ್ ಆದಮೇಲೆ ಎಷ್ಟು ಬೇಕು ನಿಮ್ಗೆ ವೇಸ್ಟ್ ಹತ್ರ ಕ್ಲಾತು ಅನ್ನೋದು ಮೆಜರ್ಮೆಂಟ್ ತೊಗೊಂಡು ಅದಕ್ಕಿಂತ 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ 1/2 ಇಂಚು ಕೆಳಗಡೆ ಮಾರ್ಜಿನ್ ಅಟ್ಯಾಚ್ಗೆ, 1/4 ಇಂಚು ಪೈಪಿಂಗು, ಇಲ್ಲಾಂದರೆ ನಾವೇನು ಕ್ಯಾನ್ವಾಸ್ ಕೊಡ್ತೀವೋ ಅದಕ್ಕೆಲ್ಲ ಅಟ್ಯಾಚ್ಗೆ 1/4 ಇಂಚ್ ಬೇಕಾಗುತ್ತೆ. ಸೊ ಉಳಿದಿದ್ದನ್ನು ನೆಕ್ ಬಿಡ್ತು ನೋಡಿ 4 ಇಂಚೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾವಿಲ್ಲಿ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಡ್ರಾ ಮಾಡಬೇಕು. ನೋಡಿ, ಇಲ್ಲಿಂದ ನಾನು ಟ್ರಯಾಂಗಲ್ ಶೇಪ್ಗೆ
ಈ ರೀತಿ ನೀಟಾಗಿ ಫಸ್ಟು ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಾರ್ಕ್ ತಿಕ್ಕಾಗಿ ಕಾಣಿಸಿದ್ರೆ ಇದು ಲೈಟ್ ಕಲರ್ ಕ್ಲಾತ್ ಆಗಿರೋದ್ರಿಂದ ಎದ್ದು ಕಾಣಿಸುತ್ತೆ ಅಂತ ನಾನು ಸ್ವಲ್ಪ ಲೈಟಾಗಿ ಹಾಕ್ತಾಯಿದ್ದೀನಿ. ಏನು ಗೊತ್ತಾ, ಇದು ಒಂಥರ ಕ್ರೀಮ್ ಕಲರ್ ಕ್ಲಾತ್ ಹಾಕಿರೋದ್ರಿಂದ ಈ ಬ್ಲೂ ಕಲರ್ ಮಾರ್ಕಿಂಗ್ ಅನ್ನೋದು ಎದ್ದು ಕಾಣಿಸುತ್ತೆ ತುಂಬ ಡಾರ್ಕಾಗಿ ಹಾಕಿದ್ರೆ. ಸೊ ನಾನಿಲ್ಲಿ ಲೈಟಾಗಿ ಹಾಕ್ತಾಯಿದ್ದೀನಿ. ನಾನು ಇವಾಗ ಏನಿಲ್ಲಿ ಲೈನ್ ಹಾಕ್ತಾಯಿದ್ದೀನೋ ಇಲ್ಲಿ ನಾನು ಬಾರ್ಡ್ರನ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಾರ್ಡ್ರಲ್ಲಿ ಈ ಡಿಸೈನ್ನ ಕವರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದು ನೋಡಿ ಡೀಪು ಈ ರೀತಿ ಬರುತ್ತೆ ನಿಮಗೆ ಟ್ರಯಾಂಗಲ್ ಶೇಪಲ್ಲಿ. ಇಲ್ಲಿ ನಾನು ಬಾರ್ಡ್ರನ್ನ ಅಟ್ಯಾಚ್ ಮಾಡ್ತೀನಿ. ಸೊ ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ಅಂತ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ತುಂಬಾ ಈಸಿಯಾಗಿ ಅಟ್ಯಾಚ್ ಮಾಡ್ಬೋದು. ನೋಡಿ ಇಲ್ಲಿ ನಾನು 1/4 ಇಂಚು, ಇಲ್ಲಿ 1/2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟಾಗಿ ಈ ರೀತಿ ಲೈನ್ನ ಡ್ರಾ ಮಾಡ್ತೀನಿ. ಸೊ ನನಗಿಲ್ಲಿ 1/4 ಇಂಚ್ ವೇರಿಯೇಷನ್ ಬಂತಲ್ಲ ನೋಡಿ, ಇಲ್ಲಿ ನೆಕ್ಸ್ಟ್ 1.5ಗೆ ಮಾರ್ಕ್ ಮಾಡಿ 1/4ಗೆ ಮಾರ್ಕ್ ಮಾಡಿಕೊಂಡು ಕರ್ವ್ ಸ್ಕೇಲ್ ತೊಗೊಂಡು ನೀಟಾಗಿ ಶೇಪ್ನ ಡ್ರಾ ಮಾಡ್ತೀನಿ. ಈ ರೀತಿ ಮಾಡಿದಾಗ ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಬರುತ್ತೆ ಅಂತ. ನೋಡಿ ಕರೆಕ್ಟಾಗಿ 8.5 ನಮಗೆ ಬರುತ್ತೆ. ಆರ್ಮೋಲ್ ಬೇಕಾಗಿರೋದು ನಮ್ಗೆ 17 ಅಲ್ಲ, ಕರೆಕ್ಟಾಗಿ 8.5 ಬರುತ್ತೆ. ಈಗ ಡಾಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಡಾಟ್ನ ಇಲ್ಲಿ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಡಾಟ್ ಲೆಂತ್ ನಾನು ಜಾಸ್ತಿ ಇಡ್ತಾ ಇಲ್ಲ, ಯಾಕಂದರೆ ನಾನು ಇಲ್ಲಿ ಬಾರ್ಡ್ರನ್ನ ಅಟ್ಯಾಚ್ ಮಾಡಿರ್ತೀನಿ. ಡಾಟ್ ಲೆಂತ್ ಜಾಸ್ತಿ ಆದರೆ ನಿಮಗೆ ಲುಕ್ ಅನ್ನೋದು ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ನಾನು ಡಾಟ್ ಲೆಂತನ್ನ ಸ್ವಲ್ಪ ಶಾರ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಈ ರೀತಿ. ನೋಡಿ ಇದು ಬ್ಯಾಕ್ ಪಾರ್ಟು ಪೂರ್ತಿಯಾಗಿ ನಮಗೆ ಮಾರ್ಕಿಂಗ್ ಅನ್ನೋದು ಮುಗೀತು. ಸೊ ಈಗ ಆ್ಯಸ್ ಇಟ್ ಈಸ್ ನಾವು ಕಟ್ ಮಾಡ್ಕೊಳ್ಳೋಣ. ನಾನು ಯಾವುದೇ ರೀತಿ ಇಲ್ಲಿ ನೆಕ್ ಶೇಪ್ನ ಕಟ್ ಮಾಡ್ತಿಲ್ಲ. ಸೊ ಸ್ಟಿಚಿಂಗ್ ಟೈಮಲ್ಲಿ ಕಟ್ ಮಾಡ್ತೀನಿ. ಸೊ ಹಾಗಾಗಿ ಮಾರ್ಕಿಂಗ್ ನಿಮಗೆ ಯಾವ ರೀತಿ ಇದೆಯೋ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ಮಾರ್ಕಿಂಗ್ ಹತ್ರ ಕಟ್ ಮಾಡ್ಕೊಳ್ತೀನಿ ನಾನು. ಆ್ಯಕ್ಚುಲಿ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನು ನಿಮಗೆ ಫಸ್ಟಿಗೆ ಬರುತ್ತೆ. ಸೊ ನೀವು ಫಸ್ಟಿಗೆ ನೋಡಿ ಕಲ್ತ್ಕೋಬೋದು, ನೀವು ಸ್ಟಿಚ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುವಂಥ ಪ್ಯಾಟರ್ನ್ ಬ್ಲೌಸಸ್ ಆಗಿರ್ಬೋದು, ಹ್ಯಾಂಡ್ ವರ್ಕು, ಮಿಷಿನ್ ವರ್ಕು, ಎಲ್ಲ ಥರದ ಬ್ಲೌಸಸ್ಸು ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ಡಿಸೈನ್ನ ನೀವು ಕಟ್ಟಿಂಗು ಸ್ಟಿಚಿಂಗ್ ಆಲ್ಮೋಸ್ಟ್ ನಾನು ಒಂದೇ ವೀಡಿಯೋದಲ್ಲಿ ಹಾಕಿರ್ತೀನಿ. ಸೊ ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗಲ್ಲ, ನೀವು ನೋಡಿ ಆರಾಮ್ಸೆ ಕಲ್ತ್ಕೋಬೋದು. ತುಂಬ ಡೀಟೇಲ್ಡಾಗಿ ಹೇಳ್ಕೊಟ್ಟಿರೋ ವೀಡಿಯೋಗಳು ಇದ್ದಾವೆ, ಸ್ವಲ್ಪ ಫಾಸ್ಟಾಗಿ ಹೇಳ್ಕೊಟ್ಟಿರೋ ವೀಡಿಯೋಗಳು ಇದ್ದಾವೆ. ಈ ಪ್ಯಾಟರ್ನ್ ಬ್ಲೌಸಸ್ ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಸ್ವಲ್ಪ ಸ್ಪೀಡ್ ಆಗುತ್ತೆ ವೀಡಿಯೋಸ್ ಅಷ್ಟೇ. ನೋಡಿ ಬ್ಯಾಕ್ ಪಾರ್ಟ್ ಇಟ್ಟು ಆ್ಯಸ್ ಇಟ್ ಈಸ್ ನಾನು ಫ್ರಂಟ್ ಪಾರ್ಟ್ಗೆ ಮಾರ್ಕ್ ಮಾಡಿಕೊಂಡೆ ಎಡ್ಜಸ್ಗೆಲ್ಲ ನೀಟಾಗಿ ಈ ರೀತಿ. ಇಷ್ಟಾದಮೇಲೆ ನೆಕ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ ನೀಟಾಗಿ ಇಟ್ಟು ಕರೆಕ್ಟಾಗಿ ನೀವು ನೆಕ್ ವಿಡ್ತನ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಶೋಲ್ಡರ್ ಸ್ಲೋಪ್ 1/2 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ನೋಡಿ. ಇಲ್ಲಿ ಇದು ಆರ್ಮೋಲ್ ನಾವು ಬ್ಯಾಕ್ ಏನು ತೊಗೊಂಡಿದ್ದೀವೋ ಅದರದ್ದು ಆರ್ಮೋಲ್ ಮಾರ್ಕಿಂಗು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇಷ್ಟು ಆರ್ಮೋಲ್ ಮಾರ್ಕಿಂಗ್ ತಗೊಂಡ್ಮೇಲೆ ಇಲ್ಲೂ ನಾವು ಫ್ರಂಟ್ಗೆ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಆರ್ಮೋಲಲ್ಲಿ ನೋಡಿ 1/2 ಇಂಚು ನಾನು ಒಳಗಡೆಗೆ ತಗೊಳ್ತಾ ಇದ್ದೀನಿ. ಬ್ಯಾಕಲ್ಲಿ ಆಲ್ರೆಡಿ 1/2 ಇಂಚ್ ತೊಗೊಂಡಿದ್ದೆ, ಫ್ರಂಟಲ್ಲಿ ಮತ್ತು ಇನ್ನೊಂದು 1/2 ಇಂಚು ಒಳಗಡೆಗೆ ಈ ರೀತಿ ತೊಗೊಂಡಿದ್ದೀನಿ. ಈ ರೀತಿ ತಗೊಂಡು ಇಲ್ಲಿ ನಾನು ಶೇಪ್ನ ಡ್ರಾ ಮಾಡ್ತೀನಿ. ಸೊ ಫಸ್ಟ್ಗೆ ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 4.5 ನೆಕ್ ವಿಡ್ತ್ ಬರುತ್ತೆ. ನೆಕ್ ಡೀಪ್ ಬಂದು ನಾನು 7 ಇಂಚ್ ಇಡ್ತಾ ಇದ್ದೀನಿ. 4.5 ಯಾಕೆ ಬರುತ್ತೆ ಅಂದರೆ ನಾನು 1/2 ಇಂಚ್ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಬಿಟ್ಟಿದ್ದೀನಿ. ಸೊ ಹಾಗಾಗಿ 4.5 ಬರುತ್ತೆ, ಬ್ಯಾಕ್ಗೆ 4 ಬರುತ್ತೆ. ಸೊ ನೆಕ್ ಡೀಪ್ 7 ಡೀಪ್ ತೊಗೊಂಡಿದ್ದೀನಿ, ವಿಡ್ತ್ ಬಂದು 4.5 ತೊಗೊಂಡಿದ್ದೀನಿ. ಇಲ್ಲಿ ನಾವು ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದಾಗಿರುತ್ತೆ. ಸೊ ನಾನಿಲ್ಲಿ ಸಿಂಪಲ್ಲಾಗಿ ಈ ರೀತಿ ಕಟ್ ಶೇಪಲ್ಲೇ ಈ ರೀತಿ ಮಾರ್ಕ್ನ ಮಾಡ್ತಾಯಿದ್ದೀನಿ. ಇಲ್ಲಿಂದ ನೋಡಿ ಇಲ್ಲಿ ನಾನು ಬಾರ್ಡ್ರನ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅಲ್ಲಾದಮೇಲೆ ಮತ್ತೆ ನೆಕ್ಗೂ ಸಹ ನಾನು ಬಾರ್ಡ್ರನ್ನ ಅಟ್ಯಾಚ್ ಮಾಡ್ತೀನಿ. ನೀವೊಂದು ಸ್ವಲ್ಪ ಬಾರ್ಡ್ರ್ ಇದ್ದರೂ ಈ ರೀತಿ ಪ್ಯಾಟರ್ನ್ ಬ್ಲೌಸ್ನ ನೀಟಾಗಿ ಬಾರ್ಡ್ರನ್ನ ಕೊಟ್ಟು ಯಾವ ರೀತಿ ನಾವು ಡಿಸೈನ್ ಮಾಡ್ಕೋಬೇಕು ಅನ್ನೋದು ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಬಿಗಿನರ್ಸ್ ಆದರೂ ಈ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು. ಸೊ ಹಾಗಾಗಿ ನೀವು ಗಮನ ಇಟ್ಟು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಈ ರೀತಿ ನೀಟಾಗಿ 2 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಶೇಪ್ ಬೆಲ್ಟ್ಗೆ ಇದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಮೈನಸ್ ಮಾಡ್ತಾಯಿದ್ದೀನಿ ಶೇಪ್ ಬೆಲ್ಟ್ಗೋಸ್ಕರ.
ಮತ್ತು ಡಾಟ್ ನಮಗೆ ಈ ಒಂದು ಶೇಪ್ ಬೆಲ್ಟು ಎಲ್ಲಿಗೆ ನಮಗೆ ಅಟ್ಯಾಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ಹಂಗೆ ಚೆಸ್ಟ್ ಪಾಯಿಂಟ್ನು ನೋಡ್ಕೊಳ್ಳಿ. ನೋಡಿ ನಮಗೆ ಕರೆಕ್ಟಾಗಿ 13.25 ಬರುತ್ತೆ, 12.25 ರೆಡಿ ಬರುತ್ತೆ. 13.25 1 ಇಂಚ್ನ ಆ್ಯಡ್ ಮಾಡ್ತೀನಿ, ಯಾಕಂದರೆ ನಮಗಿಲ್ಲಿ ಡಾಟ್ ಅಟ್ಯಾಚಿಗೆ ಬೇಕು, ಆ ಕಡೆ ಶೋಲ್ಡರ್ ಅಟ್ಯಾಚಿಗೆ ಬೇಕು. ಸೊ ಹಾಗಾಗಿ ನಾನು ನೋಡಿ ಈ ಡಾಟ್ ಪಾಯಿಂಟ್ನ 2.25 ತೊಗೊಳ್ತಾ ಇದ್ದೀನಿ ಡಾಟ್ ಪಾಯಿಂಟು. ಸೊ 2.25 ತೊಗೊಳ್ತಾ ಇದ್ದೀನಿ. ಇಲ್ಲಿ 1 ಇಂಚ್ನ 1/4 ಇಂಚ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಯ್ತಲ್ಲ. ಇಲ್ಲಿಂದ 1/2 ಇಂಚ್ ಮೇಲಕ್ಕೆ ತೊಗೊಂಡು ಈ ರೀತಿ ಸ್ಟ್ರೈಟಾಗಿ ಲೈನ್ನ ಡ್ರಾ ಮಾಡಿಕೊಂಡೆ. ಇಷ್ಟಾದಮೇಲೆ ಡಾಟ್ನ ಮಾರ್ಕ್ ಮಾಡೋದು. ಮಿಡ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಡಾಟ್ ಲೆಂತ್ ತೊಗೊಳ್ಳಿ ನೀವು 2.5 ಇಂಚು. ನಿಮ್ಮ ಬ್ಲೌಸಲ್ಲಿ ಎಷ್ಟು ಲೆಂತ್ ಇದೆಯೋ ಒಂದು ಸಲ ಚೆಕ್ ಮಾಡಿಕೊಂಡು ತಗೊಳ್ಳಿ. ನೋಡಿ ಕರೆಕ್ಟಿಗೆ ಮಿಡ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನೀಟಾಗಿ ಸ್ಕೇಲಲ್ಲಿ ಈ ರೀತಿ ಡಾಟ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಡಾಟ್ ಅನ್ನೋದು ವೆರಿ ಇಂಪಾರ್ಟೆಂಟು. ಬ್ಲೌಸು ಫಿನಿಶಿಂಗು ಮತ್ತು ಫಿಟ್ಟಿಂಗ್ ಬರಬೇಕಂದ್ರೆ ಫ್ರಂಟ್ ಪಾರ್ಟಲ್ಲಿ ನಿಮಗೆ ಡಾಟ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಒಂಚೂರು ನೀಟಾಗಿ ಹಾಕ್ಕೊಳ್ಳೋದು ಒಳ್ಳೆಯದು. ಇಷ್ಟು ಫ್ರಂಟ್ ಪಾರ್ಟ್ ಮಾರ್ಕಿಂಗು. ಸೊ ನಿಮ್ಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಸೊ ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಸ್ಟಿಚಿಂಗಿಗೆ ಈಸಿ ಆಗುತ್ತೆ ಅಂತ ಅಷ್ಟೇ. ಈಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರಂಟ್ ಪಾರ್ಟ್ನ. ಸೊ ಫ್ರಂಟ್ ಪಾರ್ಟ್ನ ಇಲ್ಲಿ ನೆಕ್ನು ಸಹ ನಾನು ಕಟ್ ಮಾಡ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಬ್ಯಾಕಲ್ಲಿ ನೆಕ್ ಕಟ್ ಮಾಡಿಲ್ಲ, ಸೊ ಸ್ಟಿಚಿಂಗ್ ಟೈಮಲ್ಲಿ ಕಟ್ ಮಾಡೋಣ ಅಂತ ಫ್ರಂಟಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಆರ್ಮೋಲ್ ನಾವೇನು ಶೇಪ್ ತೆಕ್ಕೊಟ್ಟಿರ್ತೀವೋ 1/2 ಇಂಚು ಒಳಗಡೆಗೆ ನೀಟಾಗಿ ಆ ರೀತಿ ಶೇಪ್ ತಗೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಕಟ್ ಮಾಡ್ಕೋಬೇಕಾಗತ್ತೆ. ಈಗ ನೆಕ್ನ ಕಟ್ ಮಾಡ್ತೀನಿ ನೋಡಿ ಈ ರೀತಿ. ಇಷ್ಟು ಫ್ರಂಟ್ ಪಾರ್ಟು. ಸೊ ಯಾವ ರೀತಿ ಇದಕ್ಕೆ ಬಾರ್ಡ್ರೆಲ್ಲ ಅಟ್ಯಾಚ್ ಮಾಡಬೇಕು, ರೆಡಿ ಮಾಡ್ಕೋಬೇಕು ನೋಡಿ. ಬ್ಯಾಕ್ದು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬ್ಲೌಸ್ ಡಿಸೈನು. ಒಂದ್ಸಲ ಟ್ರೈ ಮಾಡಿ ನೋಡಿ. 1/2 ಇಂಚ್ ಸ್ಲೋಪ್ ನಾನು ಕಟ್ ಮಾಡಿಲ್ಲಲ್ಲ, ಬ್ಯಾಕಲ್ಲಿ ಕಟ್ ಮಾಡಿಕೊಂಡೆ. ಇಷ್ಟಾದಮೇಲೆ ಸ್ಲೀವ್ ಮಾರ್ಕಿಂಗು ಮತ್ತು ಕಟ್ಟಿಂಗು ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೊ ಈಸಿ ಮೆಥಡಲ್ಲಿ ನಾನು ಹೇಳ್ಕೊಡ್ತಿದ್ದೀನಿ ನೋಡಿ. ಫಸ್ಟಿಗೆ ನಿಮಗೆ ನೋಡಿ ಎಷ್ಟಿದೆ ಅಂತ ಆರ್ಮೋಲ್ ಲೂಸಿಂಗ ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ, 10.25 ಬರುತ್ತೆ. ಸೊ ನಮಗೆ ಆರ್ಮೋಲ್ ಲೂಸಿಂಗ್ ಎಷ್ಟು ಬೇಕು, 17 ಇಂಚ್ ಬೇಕು. ಅಂದರೆ ಒಂದು ಸೈಡ್ಗೆ 8.25 ಇಂಚ್ ಬೇಕು. ಮಾರ್ಜಿನ್ ಸಮ ಇಲ್ಲ ಅಂದರೆ ನೀಟಾಗಿ ಒಂದು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೊಳ್ಳಿ. ಸ್ಲೀವ್ ಲೆಂತ್ ಎಷ್ಟು ಬೇಕು ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ 9.25 ಇದೆ, 10 ಇಂಚ್ ಇಡಕ್ಕೆ ಹೇಳಿದ್ದಾರೆ. ಸೊ 10 ಇಂಚ್ ರೆಡಿ ಬೇಕು ಅಂತ. ಸೊ ನಾನು ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿ 11 ಇಂಚಿಗೆ ಒಂದು ಮಾರ್ಕ್ನ ಮಾಡ್ತಿದ್ದೀನಿ. ಈ ರೀತಿ ನೀಟಾಗಿ ಮಾರ್ಕ್ ಮಾಡಿಕೊಂಡು ಈಗ ನೋಡಿ 9.25 ಬರ್ತಾಯಿದೆ. ಸೊ ನಾನು ಡೌನಿಂಗ್ ತೊಗೊಳ್ತೀನಿ 4 ಇಂಚಸ್ಸು. ಇಲ್ಲಿ 1.5 ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ದೀವೋ 1.5 ಇಂಚ್ ನೋಡಿ, ಇಲ್ಲಿಗೆ ನಮಗೆ ಕರೆಕ್ಟಾಗಿ 8.5 ಬರ್ತಿದೆ. ಸೊ ನಮಗೆ ಎಷ್ಟು ಬೇಕು, ಆರ್ಮೋಲ್ ಲೂಸಿಂಗ್ ಎಷ್ಟು ಬೇಕು ನೋಡಿ, 1/2 ಇಂಚಲ್ಲಿ ಬಿಟ್ಬಿಡಿ. 8.5 ನಮಗೆ ಕರೆಕ್ಟಾಗಿ ಆರ್ಮೋಲ್ ಬೇಕಾಗತ್ತೆ. ಸೊ ಇಲ್ಲಿ ನಮಗೆ 8.5 ಬರ್ತಾಯಿದೆ. ನಮಗೆ ಇಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಬರಲ್ಲ. 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಡಾಟಲ್ಲಿ ಈ ರೀತಿ ಇಲ್ಲಿ ನಾನು ಶೇಪ್ನ ಡ್ರಾ ಮಾಡ್ತೀನಿ. 1/4 ಇಂಚಷ್ಟು ಈ ರೀತಿ ಬೆಂಡ್ ಮಾಡಿ ಈ ರೀತಿ ಶೇಪ್ನ ಕೊಡ್ತಿದ್ದೀನಿ ಸ್ಲೀವ್ದು. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ರೀತಿ ರಿಂಕಲ್ ಬರಲ್ಲ. ನೋಡಿ ಫ್ರಂಟ್ ಶೇಪ್ ಈ ರೀತಿ ಕೊಡ್ತಿದ್ದೀನಿ. ಸೊ ಫ್ರಂಟ್ ಶೇಪು ಕೊಡೋದು ತುಂಬ ಕಷ್ಟ ಅನ್ನೋರು ಈಸಿಯಾಗಿ ಕೊಡ್ಬೋದು. ಒಂದು ಸಲ ಈ ಒಂದು ವಿಡಿಯೋ ನೋಡಿ. 5 ಇಂಚು ಲೂಸು ಮತ್ತು 1.5 ಇಂಚು ಮಾರ್ಜಿನ್ಗೆ ಈ ರೀತಿ ನೀಟಾಗಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಈ ಫ್ರಂಟು ಅದು ಬ್ಯಾಕು. ಸೊ ಈ ಮಾರ್ಕಿಂಗ್ ಪ್ರಕಾರ ನಾನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಓಪನ್ ಮಾಡಿ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫ್ರಂಟಲ್ಲಿ ಯಾವುದೇ ರೀತಿ ರಿಂಕಲ್ ಬರಲ್ಲ. ನೀಟಾಗಿ ಫಿನಿಶಿಂಗ್ ಸಮೇತ ನಿಮಗೆ ರೆಡಿ ಅನ್ನೋದು ಆಗಿಬಿಡುತ್ತೆ. ಸೊ ಈಗ ಶೇಪ್ ಬೆಲ್ಟ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಉಳಿದಿರೋ ಕ್ಲಾತ್ನ ಈ ಥರ ಡಬಲ್ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನಿಮ್ಗೆ 4 ಪೀಸ್ ಸಿಗುತ್ತೆ. 4 ಇಂಚ್ ಈ ಕಡೆ. ಫಸ್ಟು ನಮಗೆ ಲೆಂತ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ ಶೇಪ್ ಬೆಲ್ಟ್ದು. ನೋಡಿ ಇಲ್ಲಿಂದ 6.5 ನಿಂಗೆ ಕಂಟಿನ್ಯೂ ಮಾಡಿದ್ರೆ ನಮಗೆ 10.25 ಬರುತ್ತೆ. ನಾನು 1/2 ಇಂಚ್ ಆ್ಯಡ್ ಮಾಡಿಕೊಂಡು 10.75 ತೊಗೊಳ್ತೀನಿ. 10.25 ಬರುತ್ತೆ. ನಾನು 1/2 ಇಂಚ್ ಸೇರಿಸ್ಕೊಂಡು 10.25 ತೊಗೊಳ್ತಾ ಇದ್ದೀನಿ.
ಸೊ ಶೇಪ್ ಬೆಲ್ಟ್ಗೆ ಈ ರೀತಿ ಶೇಪ್ನ ಡ್ರಾ ಮಾಡಿ ಅದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಈ ರೀತಿ. ಈಗ ಇಲ್ಲಿ ಒಂದು 1/4 ಇಂಚಷ್ಟು ಈ ರೀತಿ ಕಟ್ ಮಾಡ್ಕೊಳ್ತೀನಿ, ಫ್ರಂಟಲ್ಲಿ ಶೇಪ್ ಚೆನ್ನಾಗಿರುತ್ತೆ ಅಂತ. ಸೊ ನಾವು ಸ್ಟಿಚಿಂಗ್ ಟೈಮಲ್ಲೂ ಕೆಲವೊಂದು ಹತ್ರ ನಾವು ರೀಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ಅವೆಲ್ಲ ಮಾಡಿಕೊಂಡ್ರೆ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರೋದು. ಸೊ ನಾನು ಎಲ್ಲೆಲ್ಲೆಲ್ಲ ರೀಕಟ್ಟಿಂಗ್ ಮಾಡ್ಕೊಳ್ತೀನಿ ಅಂತ ನೀವು ಗಮನ ಇಟ್ಟು ನೋಡಿದರೆ ನಿಮ್ಮ ಫಿನಿಶಿಂಗು ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ಇದು ರೆಡಿ ಮೇನ್ ಫ್ಯಾಬ್ರಿಕ್ಕು ಬ್ಲೌಸ್ ಪೀಸು. ಇದರಲ್ಲಿ ಒಂದು ಸೈಡು ಬಾರ್ಡ್ರ್ ಬಂದಿದೆ. ಒಂದು ನಿಮಿಷ ಇದನ್ನ ಸೈಡ್ಗೆ ಇಟ್ಟು ಹೇಳ್ತೀನಿ. ನೋಡಿ, ಒಂದು ಸೈಡು ಸ್ಲೀವ್ಗಷ್ಟೇ ನಮಗೆ ಬಾರ್ಡ್ರ್ ಬಂದಿದೆ. ಈ ಬಾರ್ಡ್ರನ್ನ ಯೂಸ್ ಮಾಡ್ಕೊಂಡು ನಾನು ಯಾವ ರೀತಿ ನೆಕ್ಕಿಗೆ, ಬ್ಯಾಕಲ್ಲಿ, ಫ್ರಂಟಲ್ಲಿ ಎಲ್ಲ ಕಡೆನೂ ಸ್ಲೀವ್ಸ್ಗೆಲ್ಲ ಡಿಸೈನ್ ಮಾಡಬೇಕು. ನಮಗಿರೋ ಬಾರ್ಡ್ರು ಇದೊಂದೇ ಆಗಿರುತ್ತೆ. ಸೊ ಇದರಲ್ಲಿ ನಾನು ಕಟ್ ಮಾಡಿಕೊಂಡು ಯಾವ ರೀತಿ ಡಿಸೈನ್ ಮಾಡ್ತೀನಿ ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ಫ್ರಂಟ್ಗೂ ಸ್ಲೀವ್ಗೂ ಸ್ವಲ್ಪ ಈ ಯೆಲ್ಲೋಯಿಶಲ್ಲಿ, ಸ್ಯಾರಿ ಬಂದು ಯೆಲ್ಲೋ, ಮೆಂತ್ಯ ಯೆಲ್ಲೋ. ಸೊ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಮಿಷಿನ್ ಮೇಲೆ ಕಟ್ ಮಾಡೋದು ಕಷ್ಟ ಆಗುತ್ತೆ, ಹಾಗಾಗಿ ನಿಮಗೆ ಬಟ್ಟೆ ಶಾರ್ಟೇಜ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನು ಹೇಳ್ತಿರ್ತೀನಲ್ಲ ಪದೇ ಪದೇ ಫ್ಲೋರ್ ಮೇಲೆ ಹಾಕಿ ಕಟ್ ಮಾಡ್ಕೋಬೇಕು ಅಂತ. ನೋಡಿ, ಇವತ್ತು ಅದು ತೋರಿಸ್ತಿದ್ದೀನಿ, ಫ್ಲೋರ್ ಮೇಲೆ ಹಾಕಿ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ. ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಸ್ಲೀವ್ಸ್ಗೆ ಯೆಲ್ಲೋ ಕಲರಲ್ಲಿ ನಾನು ಸ್ವಲ್ಪ ಪ್ಯಾಚ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಇಷ್ಟು ಕಟ್ಟಿಂಗ್ ಆಯಿತು. ಬನ್ನಿ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಬ್ಯಾಕ್ ಪಾರ್ಟ್ ತೊಗೊಂಡೆ. ಬ್ಯಾಕ್ ಪಾರ್ಟಲ್ಲಿ ನಾನು ನೆಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಿ ನಾನು ನೆಕ್ಕೆಲ್ಲ ಸ್ಟಿಚಿಂಗ್ ಟೈಮಲ್ಲೇ ಕಟ್ ಮಾಡೋದು ಅಂತ ನಾನು ಪದೇ ಪದೇ ಹೇಳ್ತಿರ್ತೀನಿ. ನೆಕ್ ಅಷ್ಟೇ ಕಟ್ ಮಾಡ್ಕೊಳ್ತೀನಿ, ಆ ಕಡೆ ನಾನು ಕಟ್ ಮಾಡ್ತಿಲ್ಲ. ಅಲ್ಲಿ ಜಸ್ಟ್ ನಾನು ಬಾರ್ಡ್ರನ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಅಲ್ಲೊಂದು ಗುಂಡ್ಪಿನ್ನ ಹಾಕ್ಕೋಬೇಕಾಗತ್ತೆ. ಸೊ ಬಟ್ಟೆ ಜರುಗ್ದಂಗಿರಲಿ ಅಂತ ನೀಟಾಗಿ ಗುಂಡ್ಪಿನ್ ಹಾಕ್ಕೊಂಡ್ರೆ ನಿಮಗೆ ಬಟ್ಟೆ ಜರುಗಲ್ಲ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ನಮಗೇನು ನೆಕ್ ಶೇಪ್ ಇದೆಯೋ ಆ ನೆಕ್ ಶೇಪಲ್ಲಿ 1/4 ಇಂಚ್ ಮಾರ್ಜಿನ್ಗೆ ನಾನು ಸ್ಟಿಚ್ಚನ್ನ ಹಾಕ್ಕೊಳ್ತಾ ಇದ್ದೀನಿ. ಬಟ್ಟೆ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ ಹಾಕಬೇಕಾಗುತ್ತೆ, ಇಲ್ಲಾಂದರೆ ನಮಗೆ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಬಟ್ಟೆನೆಲ್ಲೂ ರಿಂಕಲ್ ಬರ್ದಿರ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕು. ನಾನಿಲ್ಲಿ ಬಾಟಮಲ್ಲೂ ಕೂಡ ಅದೇ ರೀತಿ ಸ್ಟಿಚ್ನ ಹಾಕ್ಕೊಳ್ತೀನಿ 1/2 ಇಂಚ್ ಮಾರ್ಜಿನ್ಗೆ. ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ಫಸ್ಟಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಬಾಟಮಲ್ಲೂ 1/2 ಇಂಚ್ ನಾನು ಏನು ಮಾರ್ಜಿನ್ ಬಿಟ್ಟಿದ್ದೀನೋ 1/2 ಇಂಚ್ಗೆ ನೋಡಿ ಈ ರೀತಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಾನಿಲ್ಲಿ ಬಾಬಿನ್ ತುಂಬ ಸುತ್ತಿದ್ದೆ ದಾರ. ಸೊ ಹಾಗಾಗಿ ಆ ದಾರ ಅನ್ನೋದು ಸಿಕ್ಕಾಕ್ಕೊಳ್ತಾ ಇದೆ. 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕಿದ ಮೇಲೆ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದೇನು ಗೊತ್ತಾ, ತುಂಬ ದೊಡ್ಡದು ದಾರ ಬರುತ್ತಲ್ಲ, ದಾರದುಂಡೆ ದೊಡ್ಡದು ಬರುತ್ತಲ್ಲ, ಸೊ ಆ ದೊಡ್ಡ ದಾರದುಂಡೆ ಎಲ್ಲ ಸ್ಟಿಚ್ ಮಾಡೋಕ್ಕೆ ಹೋದಾಗ ನಮಗೆ ಆಲ್ಮೋಸ್ಟ್ ಈ ರೀತಿ ಆಗುತ್ತೆ. ನಾನು ಅಬ್ಸರ್ವ್ ಮಾಡಿರೋದು. ಈ ರೀತಿ ನೀಟಾಗಿ ಉಲ್ಟಾ ಮಾಡ್ಕೋಬೇಕಾಗತ್ತೆ. ಈ ರೀತಿ ಉಲ್ಟಾ ಮಾಡಿಕೊಂಡು ನೀವು ಕೂಳೆ ಕಡೆ ಬಟ್ಟೆ ಇರೋ ಥರ ಇಟ್ಕೊಂಡು ಈ ರೀತಿ ಲೈನಿಂಗ್ನ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಿಮ್ಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಕೂತ್ಕೊಳ್ಳುತ್ತೆ. ನೋಡಿ, ಈ ರೀತಿ ನೀಟಾಗಿ ಈ ಕಾರ್ನರ್ಸ್ ಏನಿದೆಯೋ ಎಡ್ಜಸ್ಸು ನೀಟಾಗಿ ಬರೋ ಥರ ಎಡ್ಜಸ್ನ ಶಾರ್ಪ್ನೆಸ್ನ ನೀಟಾಗಿ ಈ ರೀತಿ ತೊಗೋಬೇಕಾಗತ್ತೆ. ಈ ರೀತಿ ತೊಗೊಂಡಾಗ ನಿಮಗೆ ನೆಕ್ ಶೇಪ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡು ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ ಈ ನೆಕ್ ಶೇಪ್ ಅನ್ನೋದು. ನೋಡಿ, ಕೈಯಲ್ಲೇ ನೀಟಾಗಿ ಈ ರೀತಿ ಪ್ರೆಸ್ ಮಾಡ್ಕೊಂಡು ನೀವು ನೆಕ್ನ ಸೆಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಈಗ ಅದರ ಮೇಲೆ ನಾನು ಫಿನಿಶಿಂಗ್ ಸ್ಟಿಚ್ ಒಂದನ್ನು ಹಾಕ್ಕೊಳ್ತಾ ಇದ್ದೀನಿ.
ಸೊ ನೀಟಾಗಿ ಈ ರೀತಿ ಫಿನಿಶಿಂಗ್ ಸ್ಟಿಚ್ ಹಾಕ್ಕೊಂಡು ನೀವು ಲೇಸ್ ಬೇಕಾದ್ರೂ ನೀವು ಇಲ್ಲಿ ಸ್ಟಿಚ್ ಮಾಡ್ಕೋಬೋದು. ನಾನು ಯಾವ ರೀತಿ ಬಾರ್ಡ್ರನ್ನ ಕೊಟ್ಟು ಸ್ಟಿಚ್ ಮಾಡ್ತಿದ್ದೀನೋ ಸೊ ನೀವು ಲೇಸ್ನು ಕೂಡ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಸೊ ನಿಮಗೆ ಲೇಸು ಇನ್ನೂ ಈಸಿಯಾಗಿ ಸ್ಟಿಚ್ ಮಾಡ್ಬೋದು, ಲೇಸು ಕೊಡ್ಬೋದು ನೀವು ನೀಟಾಗಿ. ಸೊ ನಾವು ಯಾವ ರೀತಿ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಾರ್ಡ್ರನ್ನ ನಿಧಾನವಾಗಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು, ಇಲ್ಲಾಂದರೆ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಧಾನವಾಗಿ ಬಾರ್ಡ್ರನ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಟರ್ನಿಂಗ್ಸಲ್ಲೆಲ್ಲ. ಸೊ ಯಾಕಂದರೆ ಬಾರ್ಡ್ರ್ ನಮಗೆ ಸ್ಟ್ರೈಟಲ್ಲಿರುತ್ತಲ್ಲ, ಸೊ ನಮಗೆ ಕ್ರಾಸಲ್ಲಿದ್ದರೆ ನಮಗೆ ಅದು ಬಟ್ಟೆ ಅನ್ನೋದು ಬೆಂಡ್ ಆಗುತ್ತೆ, ಅಂದರೆ ಕರ್ವ್ಸಲ್ಲಿ ಸ್ವಲ್ಪ ಬೆಂಡ್ ಮಾಡ್ಕೋಬೋದು. ನಮಗೆ ಸ್ಟ್ರೈಟ್ ಪೀಸ್ ಇದ್ದಾಗ ನಮಗೆ ಯಾವುದೇ ರೀತಿ ಬೆಂಡ್ ಆಗಲ್ಲ ಬಾರ್ಡ್ರ್ ಅನ್ನೋದು. ಸೊ ಹಾಗಾಗಿ ನಾವು ನೀಟಾಗಿ ಸೆಟ್ ಮಾಡ್ಕೊಳ್ತಾ ಬಾರ್ಡ್ರನ್ನ ಅಟ್ಯಾಚ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ನಮಗೆ ಫಿನಿಶಿಂಗು ಪರ್ಫೆಕ್ಟಾಗಿ ಬರಲ್ಲ. ಸೊ ಒಂದು ಸಲ ನೀವು ಫಿನಿಶಿಂಗ್ ಬರಬೇಕಂದ್ರೆ ಟ್ರೈ ಮಾಡಿ ನೋಡಿ ನಿಮಗೆ ಯಾವ ರೀತಿ ಬರುತ್ತೆ ಅಂತ. ಸೊ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ. ಸೊ ನನ್ನ ಕೆಲಸ ಇದು ಸ್ವಲ್ಪ ಸ್ಲೋ ಆಗುತ್ತೆ, ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ತಾ ನಾವು ಬಟ್ಟೆನ ಜರುಗಿಸ್ಕೊಳ್ತಾ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಅಗೈನ್ ಆ್ಯಂಡ್ ಅಗೈನ್ ಹೇಳ್ತಾನೆ ಇದ್ದೀನಿ ನಿಮಗೆ, ಬಾರ್ಡ್ರ್ ಸ್ಟ್ರೈಟ್ ಇರುತ್ತೆ, ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಕಮೆಂಟು ಸಹ ಮಾಡಿದರೆ ನನಗೆ ಬಾರ್ಡ್ರ್ ಅಟ್ಯಾಚ್ ಮಾಡಬೇಕಾದ್ರೆ ರಿಂಕಲ್ ಬರುತ್ತೆ, ಏನು ಮಾಡೋದು ಅಂತ. ಸೊ ಬಾರ್ಡ್ರ್ ಅಟ್ಯಾಚ್ ಮಾಡಿದಾಗ ರಿಂಕಲ್ ಬರುತ್ತೆ, ರಿಂಕಲ್ ಬರ್ದಿರ ನಾವು ನೀಟಾಗಿ ನಿಧಾನವಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಒಂದು ಸೈಡ್ ನಾನು ಬಾರ್ಡ್ರನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ನಾನು ಐರನ್ ಮಾಡ್ಕೊಳ್ತೀನಿ. ಸೊ ಐರನ್ ಮಾಡ್ದೇನೂ ನಾವು ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಬೋದು. ಯಾವ ರೀತಿ ಅಂತ ಈ ವಿಡಿಯೋದಲ್ಲೇ ನಾನು ತೋರಿಸ್ತೀನಿ. ವಿತೌಟ್ ಐರನ್ನು ವಿತ್ ಐರನ್ ನಿಮಗೆ ಎರಡೂ ರೀತಿಯಲ್ಲಿ ನೀವು ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೋಬೋದು. ನೋಡಿ ನಾನು ಐರನ್ ಮಾಡ್ಕೊಂಡು ಬಂದೆ. ಈಗ ಏನು ಮಾಡ್ತೀನಿ ಅಂದರೆ ಫಸ್ಟು ಬಾಟಮಲ್ಲಿ ಈ ರೀತಿ ಅಟ್ಯಾಚ್ನ ಮಾಡ್ತೀನಿ. ನೋಡಿ ಇದು ಸ್ವಲ್ಪ ಕರ್ವ್ ಬೇಕಾಗತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಫೂಟ್ನ ಈ ರೀತಿ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ರಿಂಕಲ್ ಮಾಡ್ಕೊಳ್ತೀನಿ ಬಾರ್ಡ್ರನ್ನ. ಅರ್ಥ ಆಯ್ತಲ್ಲ? ಸ್ವಲ್ಪ ರಿಂಕಲ್ ಮಾಡಿಕೊಂಡ್ರೆ ಸಿಂಕ್ ಆಗುತ್ತೆ ಬಾರ್ಡ್ರು. ಸಿಂಕ್ ಆದಾಗ ನಮಗೆ ಸ್ವಲ್ಪ ಕ್ರಾಸ್ ಬೆಂಡಲ್ಲಿ ಸ್ವಲ್ಪ ಕ್ರಾಸ್ ಆಗುತ್ತೆ. ಈ ರೀತಿ ಇಲ್ಲಿಂದ ಆದ್ರೂ ನಮಗೆ ಎಷ್ಟೇ ಸಿಂಕ್ ಆದರೂ ನಾವು ನೀಟಾಗಿ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಫ್ರೀಯಾಗಿ ಬಿಟ್ಟು ಬಾರ್ಡ್ರನ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೋಡ್ತಿರ್ಬೋದು ನೀವು. ಎಷ್ಟು ಬೇಕಷ್ಟು ಕಟ್ ಮಾಡ್ಕೊಳ್ಳಿ. ಇಲ್ಲಿಂದ ಮತ್ತೆ ನೋಡಿ ಈ ರೀತಿ ಸ್ಟಾರ್ಟ್ ಮಾಡ್ಕೊಳ್ತಾ ನೀಟಾಗಿ ಸೆಟ್ ಮಾಡ್ಕೋಬೇಕು. ನಾವು ಕೈಯಲ್ಲೇ ನೀಟಾಗಿ ಸೆಟ್ ಮಾಡಿಕೊಂಡು ಯಾವ ರೀತಿ ಸ್ಟಿಚ್ ಮಾಡಿದ್ರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಸ್ವಲ್ಪ ಟೈಟ್ ಬರುತ್ತೆ, ಸೊ ಹಾಗಾಗಿ ನಾನಿಲ್ಲಿ ಹಾಕಿರೋ ಸ್ಟಿಚ್ನ ಸ್ವಲ್ಪ ರಿಮೂವ್ ಮಾಡಿಕೊಂಡೆ. ಹಾಗೆ ಯಾವ ರೀತಿ ಕಂಫರ್ಟಬಲಾಗಿ ಬೆಂಡ್ ಆಗುತ್ತೋ ಕ್ಲಾತು, ಸೊ ನಾವು ಆ ರೀತಿಯಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಈ ರೀತಿ ಅಗೇನ್ ಮತ್ತೆ ನಾನು ಅದರ ಮೇಲೆ ಒಂದು ಸ್ಟಿಚ್ನ ಹಾಕ್ಕೊಳ್ತಿದ್ದೀನಿ. ಮತ್ತು ಒಂದು ಫೂಟ್ ಮೆಜರ್ಮೆಂಟಿಗೆ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ವಲ್ಪ ಜಾಸ್ತಿ ರಿಂಕಲ್ ಬರಲ್ಲ, ನೋಡಿ ನಿಮ್ಗೆ ಸ್ವಲ್ಪ ಬರುತ್ತೆ. ಸೊ ಅದೇನು ನಿಮಗೆ ಹೈಲೈಟಾಗಿ ಕಾಣಿಸೋದಿಲ್ಲ. ಈಗ ನೋಡಿ ಇಲ್ಲಿಂದ ಈ ರೀತಿ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೊ ನಾರ್ಮಲ್ಲಾಗಿ ನಾವು ಸ್ಲೀವ್ಗೆ ಬಾರ್ಡ್ರ್ ಕೊಡೋದ್ರಿಂದ ನಮ್ಗೆ ಯಾವುದೇ ರೀತಿ ಹೈಲೈಟ್ ಆಗಿರಲ್ಲ ಬ್ಲೌಸು. ಸೊ ಸ್ವಲ್ಪ ಈ ರೀತಿ ಬಾರ್ಡ್ರಲ್ಲಿ ನಾವು ಈ ರೀತಿಯಾಗಿ ಪ್ಯಾಟರ್ನ್ ಬ್ಲೌಸಸ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ, ಮತ್ತು ನೋಡೋಕೆ ಲುಕ್ಕು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಯಾರಾದರೂ ಸ್ಟಿಚಿಂಗ್ ಕಲಿತಾ ಇರೋರಿಗೆ ಈ ಒಂದು ಡಿಸೈನ್ನ ಶೇರ್ ಮಾಡಿ. ನೋಡಿ ಈ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಒಳಗಡೆದೇನಾದರೂ ದಾರಗಳು ಸ್ವಲ್ಪ ಈಚೆ ಬಂದಿದ್ದರೆ ಅದನ್ನ ನೀಟಾಗಿ ರೀತಿ ಕಟ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಸಮೇತ ನಮಗೆ ಬಾರ್ಡ್ರ್ ಅನ್ನೋದು ರೆಡಿ ಆಗ್ತಿದೆ ಅಂತ. ಇಲ್ಲೂ ಅಷ್ಟೇ ಸೇಮು ಈ ಒಂದು ಪ್ಯಾಟ್ರನಲ್ಲಿ ನಾನು ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಫ್ರಂಟಲ್ಲಿ ತೋರಿಸ್ತೀನಿ, ಇನ್ನೊಂದು ಥರನೂ ನಾವು ಸ್ಟಿಚ್ ಮಾಡ್ಕೋಬೋದು ಯಾವ ರೀತಿ ಅಂತ ನಾನು ನಿಮಗೆ
ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡಬೇಕಾದ್ರೆ ಹೇಳ್ತೀನಿ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಈ ರೀತಿ ಸ್ವಲ್ಪ ಇಲ್ಲಿ ಕ್ರಾಸಾಗಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಅಲ್ಲಿ ಬಟ್ಟೆ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ನ ಮಾಡಬೇಕಾಗತ್ತೆ. ಆವಾಗಲೇ ನಮಗೆ ಲೇಸ್ ಈ ಒಂದು ಬಾರ್ಡರ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ಪರ್ಫೆಕ್ಟಾಗಿ ಫಿನಿಶಿಂಗ್ ಬರೋದಿಲ್ಲ. ನೋಡಿ, ಈ ರೀತಿ ನೀಟಾಗಿ ಸೆಟ್ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ, ಟೈಮ್ ತಗೊಂಡ್ರೂ ಪರವಾಗಿಲ್ಲ. ನೀಟಾಗಿ ಸೆಟ್ ಮಾಡ್ಕೊಳ್ತಾ ನಾವು ಅಟ್ಯಾಚ್ ಮಾಡಿಕೊಂಡ್ರೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಡಿಸೈನ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ನೀವು ಎಷ್ಟು ಪರ್ಫೆಕ್ಟಾಗಿ ನಮಗೆ ರೆಡಿ ಆಯಿತು ಅಂತ. 1 ಫೂಟ್ ಮೆಷರ್ಮೆಂಟಲ್ಲಿ ಮತ್ತೊಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಮಿಡ್ಲಿಗೆ ಹಾಕ್ಕೊಂಡ್ರು ನೀವು ಚೆನ್ನಾಗೇ ಕಾಣಿಸುತ್ತೆ. ಸೊ ಮಿಡ್ಲಿಗೂ ಕೂಡ ನೀವು ಹಾಕ್ಕೋಬೋದು. ನೋಡಿ, ಇಲ್ಲಿ 1 ಫೂಟ್ ಮೆಜರ್ಮೆಂಟಿಗೆ ನಾನು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ರೆಡಿ ಆಯಿತು. ದಾರ ನಿಮಗೆಲ್ಲರೂ ಕಾಣಿಸಿದ್ರೆ ಅದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಬಾರ್ಡ್ರನ್ನ ನಾನು ಇಲ್ಲಿ ಬಾಟಮಲ್ಲಿ ಕೊಡ್ತೀನಿ. ಬಾಟಮ್ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಮಿಡ್ಲ್ ಬಾರ್ಡ್ರ್ ತೊಗೊಂಡು ಮೆಷರ್ಮೆಂಟ್ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಇಲ್ಲಿ ನಾನು ಕಾರ್ನರಲ್ಲಿ ನೀಟಾಗಿ ಒಂದು ಸ್ಟಿಚ್ನ ಹಾಕ್ಕೊಳ್ತೀನಿ. ಇದನ್ನು ಉಲ್ಟಾ ಇಟ್ಕೊಳ್ಳಿ. ಬಾರ್ಡ್ರನ್ನ ಉಲ್ಟಾ ಇಟ್ಕೊಂಡು ಕೆಳಗಡೆಗೆ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಎಡ್ಜಸ್ಗೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈಗ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಆ ಕಾರ್ನರಲ್ಲಿ ಇನ್ನೊಂದು ಅದರ ಮೇಲೆ ಸ್ಟಿಚ್ ಹಾಕಿ ರೆಡಿ ಸ್ಟಿಚ್ಚು ಈ ರೀತಿ ರೆಡಿ ಸ್ಟಿಚ್ ಹಾಕ್ಕೊಂಡು ಇಲ್ಲಿ ನಾವು 1/4 ಇಂಚಸ್ನ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. 1/4 ಇಂಚ್ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಈ ರೀತಿ ಕೈಯಲ್ಲೇ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡು ನೀಟಾಗಿ ಫಿನಿಶಿಂಗ್ ಸ್ಟಿಚ್ನ ಹಾಕಬೇಕಾಗತ್ತೆ. ಈ ರೀತಿ ನೀಟಾಗಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈಗ ನಾನು ಇಲ್ಲಿ ಕರೆಕ್ಟಾಗಿ ಮಿಡ್ಲಿಗೆ ಈ ಲೇಸ್ ಏನು ಕೊಟ್ಟಿದ್ದೀವೋ ಅದನ್ನು ಮಿಡ್ಲಿಗೆ ನೀಟಾಗಿ ಈ ರೀತಿ ಡಾಟ್ನ ಹಿಡಿತಿದ್ದೀನಿ. ನೋಡಿ, ಈಗ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಬ್ಯಾಕ್ ಪಾರ್ಟಲ್ಲಿ ತುಂಬಾ ಚೆನ್ನಾಗಿರುತ್ತೆ ಲುಕ್ಕು. ಸೊ ಒಂದು ಸಲ ಈ ಡಿಸೈನ್ನ ಟ್ರೈ ಮಾಡಿ ನೋಡಿ ನೀವು. ಇಷ್ಟ ಆದಮೇಲೆ ನೋಡಿ, ಮೇಲೆ ನಾನು ಉಲ್ಟಾ ಮಾಡಿದ್ದೆ ಅಷ್ಟೇ ಅಲ್ವಾ. ಸೊ ಅದು ಫಿನಿಶಿಂಗ್ ಚೆನ್ನಾಗಿರಲ್ಲ ಆ ಥರ ಉಲ್ಟಾ ಮಾಡಿ ಬಿಟ್ಬಿಟ್ರೆ. ಸೊ ಅದಕ್ಕೆ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ರೆಡಿ ಪೈಪಿಂಗ್ ಅಟ್ಯಾಚ್ ಮಾಡ್ತೀನಿ. ರೆಡಿ ಪೈಪಿಂಗ್ ಅಂದರೆ ನಾವು ರೆಡಿ ಪೈಪಿಂಗ್ ಈ ರೀತಿ ಬರುತ್ತೆ. ಇದನ್ನು ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕು ನೋಡಿ. ಇದನ್ನು ಮತ್ತೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಆ ಕೂಳೆ ಏನಿದೆಯೋ ಕೂಳೆ ಕಡೆನೇ ಈ ಒಂದು ಕ್ಲಾತ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡೊಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಕ್ಲಾತ್ ಎಕ್ಸ್ಟ್ರಾ ಇದೆ ಅನಿಸಿದ್ರೆ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಕಟ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಅಟ್ಯಾಚ್ ಮಾಡ್ತೀನಿ. ಈಗ ಇದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಇಟ್ಟು ನೀಟಾಗಿ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಬಟ್ಟೆನ ಟರ್ನ್ ಮಾಡ್ಕೊಳ್ತಾ ಪೈಪಿಂಗ್ನು ಟರ್ನ್ ಮಾಡ್ಕೊಳ್ತಾ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ಲಾಸ್ಟಿಗೆ ಬಂದಾಗ ಸ್ವಲ್ಪ ಎಕ್ಸ್ಟ್ರಾ ಪೈಪಿಂಗ್ ಬಿಟ್ಟು ಅದನ್ನ ಇನ್ಸೈಡ್ಗೆ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫಿನಿಶಿಂಗ್ ಚೆನ್ನಾಗಿರುತ್ತೆ. ನೆಕ್ಸ್ಟು 1 ಫೂಟ್ ಡಿಸ್ಟೆನ್ಸಲ್ಲಿ ಇನ್ನೊಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಪೈಪಿಂಗು ಸಹ ನಮಗೆ ರೆಡಿಯಾಗೋಯಿತು. ಸೇಮ್ ಆ್ಯಸ್ ಇಟ್ ಈಸು ಇನ್ನೊಂದು ಸೈಡೂ ಅದೇ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ವಿಡಿಯೋದಲ್ಲಿ ಪ್ರತಿಯೊಂದು ಪಾರ್ಟು ನಾವು ಸ್ಟಿಚ್ ಮಾಡಬೇಕಾದ್ರೆ ಸೊ ಎಷ್ಟು ಕೇರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಹೇಳ್ತಿರ್ತೀನಿ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ. ಸೊ ಈ ಎಲ್ಲ ಟಿಪ್ಸ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಫಿನಿಶಿಂಗ್ ಸಮೇತ ಬ್ಲೌಸ್ ಚೆನ್ನಾಗಿರುತ್ತೆ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಎಲ್ಲರೂ ಎಕ್ಸ್ಟ್ರಾ ಬಂದಿದೆಯಾ ಅಂತ. ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ಈಗ ಫ್ರಂಟ್ ಪಾರ್ಟ್ನ ಎದುರು ಬದ್ರು ಬರೋ ಥರ ಇಟ್ಕೊಳ್ಳಿ.
ನೋಡಿ 1/4 ಇಂಚ್ ನಾನು ಇಲ್ಲಿ ಕಟ್ ಮಾಡಿಲ್ಲ ನೆಕ್ ಹತ್ರ. ಅದನ್ನ ಕಟ್ ಮಾಡಿಕೊಂಡು ನಮಗೆ ನೆಕ್ ವಿಡ್ತ್ ಅನ್ನೋದು ಜಾಸ್ತಿ ಆಗುತ್ತೆ, ಸೊ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ನ ಅವಾಯ್ಡ್ ಮಾಡ್ಬೋದು. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ 1/4 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ ಸೀದಾ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಲೈನಿಂಗ್ನ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ 1/4 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಇಟ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಎರಡು ಸೇಮ್ ಅದೇ ರೀತಿಯೇ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡಿಕೊಂಡು ಕಟ್ ಮಾರ್ಕ್ಸ್ ಇಟ್ಕೋಬೇಕು. ಕಟ್ ಮಾರ್ಕ್ಸ್ ಇಟ್ಕೋಬೇಕಾದ್ರೆ ನಿಮಗೆ ಸ್ಟಿಚ್ ಹತ್ರ ಕಟ್ ಆಗಬಾರ್ದು. ಈ ರೀತಿ ನೀಟಾಗಿ ಫಸ್ಟು ಸೆಟ್ ಮಾಡ್ಕೊಳ್ಳಿ. ನಾವು ಕೈಯಲ್ಲೇ ಅರ್ಧ ಕೆಲಸ ಮಾಡ್ದಂಗೆ ಇರಬೇಕು, ಅಂದರೆ ಕೈಯಲ್ಲೇ ನಾವು ನೀಟಾಗಿ ಸೆಟ್ ಮಾಡಿಕೊಂಡು ಐರನ್ ಥರ ನಾವು ಸೆಟ್ ಮಾಡಿಕೊಂಡ್ರೆ ನಮ್ಮ ಕ್ಲಾತು ನೀಟಾಗಿ ಬರೋದು. ಈಗ ರೆಡಿ ಸ್ಟಿಚ್ ಕಿನಾರ ಸ್ಟಿಚ್ ಒಂದು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಸೊ ಎರಡಕ್ಕೂ ಅಷ್ಟೇ ರೆಡಿ ಸ್ಟಿಚ್ ಕಿನಾರ ಸ್ಟಿಚ್ ಹಾಕ್ಕೊಂಡು ನೀಟಾಗಿ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ನ ಸುತ್ತು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೊ ವಿತ್ ರಿಂಕಲ್ ಬರಬಾರ್ದು, ಆ ರೀತಿ ನೀಟಾಗಿ ಬಟ್ಟೆನ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕಬೇಕಾಗತ್ತೆ. ಈ ರೀತಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ನಮಗೆ ಬ್ಲೌಸ್ ಅನ್ನೋದು ರೆಡಿ ಆಗ್ತಿದೆ. ಸೊ ತುಂಬಾ ಚೆನ್ನಾಗಿರುತ್ತೆ ಇದು. ಈ ಒಂದು ಡಿಸೈನು ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಯಾರಾದರೂ ಕಲಿತಾ ಇರೋರಿಗೆ ಶೇರ್ ಮಾಡಿ. ಇಷ್ಟ ಆದಮೇಲೆ ನೋಡಿ ಎಕ್ಸ್ಟ್ರಾ ಉಳಿದಿದೆಯಲ್ಲ ಬಾರ್ಡ್ರು, ಸೊ ಎಕ್ಸ್ಟ್ರಾ ಉಳಿದಿರೋ ಬಾರ್ಡ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಈ ದೊಡ್ಡ ಬಾರ್ಡ್ರನ್ನ ಸ್ವಲ್ಪ ಸ್ಲೀವ್ಗೆ ಕೊಡ್ತೀನಿ. ಸೊ ಈ ಸ್ಮಾಲ್ ಬಾರ್ಡ್ರ್ ಉಳಿದಿದೆಯಲ್ಲ ಇದರಲ್ಲಿ ನಾನು ಫ್ರಂಟಲ್ಲಿ ಅಟ್ಯಾಚ್ ಮಾಡ್ತೀನಿ. ಇದನ್ನು ವಿತೌಟ್ ಐರನ್ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ. ಎಷ್ಟು ಬೇಕು ಅಂತ ಫಸ್ಟ್ ವಿತ್ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇಟ್ಟು ಕಿನಾರೆಯಲ್ಲಿ ಒಂದು ಸ್ಟಿಚ್ಚನ್ನ ಹಾಕ್ಕೋಬೇಕಾಗತ್ತೆ. ಇಲ್ಲಿ ಲಾಸ್ಟಲ್ಲಿ ಒಂದು ಸ್ಟಿಚ್ಚನ್ನ ಹಾಕ್ಕೊಳ್ಳಿ. ಮತ್ತು ಅದನ್ನು ಓಪನ್ ಮಾಡಿ ಅಗೇನ್ ಅದ್ರ ಮೇಲೆ ಒಂದು ಸ್ಟಿಚ್ಚನ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಳ್ತಾ ರೆಡಿ ಸ್ಟಿಚ್ನ ಹಾಕ್ಕೊಳ್ಳಿ. ನೋಡಿ ಎಷ್ಟು ಈಸಿಯಾಗಿ ನಮಗೆ ಈ ಒಂದು ಬಾರ್ಡ್ರ್ ಅನ್ನೋದು ಅಟ್ಯಾಚ್ ಆಗಿಬಿಡುತ್ತೆ. ಸೊ ನಮಗೆ ಕರ್ವ್ ಶೇಪಲ್ಲಿ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆವಾಗ ನಾವು ನಿಧಾನವಾಗಿ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ ಹಾಕಬೇಕಾಗತ್ತೆ. ನೋಡಿ ಈ ಥರ ಕಿನಾರೆ ಸ್ಟಿಚ್ ಆದಮೇಲೆ ನೀಟಾಗಿ ಈ ರೀತಿ ಸುತ್ತು ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಫೋಲ್ಡಿಂಗ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಫಿನಿಶಿಂಗ್ ಬರುತ್ತೆ. ಎಕ್ಸ್ಟ್ರಾ ಇರೋ ಕ್ಲಾತ್ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಈಗ ನಾನು ನೋಡಿ ಈ ಬಾರ್ಡರ್ ಶೇಪ್ ಆದಮೇಲೆ ಇಲ್ಲಿ ನಾನು ಈ ರೀತಿ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ಅಂತ ನೋಡಿ. ಈ ರೀತಿ ಕಾರ್ನರಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ನೀವೇನು ಮಾಡ್ತೀರ ಅಂದರೆ ಬಾರ್ಡ್ರನ್ನ ಉಲ್ಟಾ ಇಟ್ಕೋಬೇಕಾಗತ್ತೆ. ಸೊ ಟರ್ನಿಂಗ್ ಬರೋತ್ರ ನೀವು ಫ್ರಿಲ್ಸ್ ಇಟ್ಕೊಳ್ಳಿ. 1, 2 ರಿಂದ 3 ಫ್ರಿಲ್ಸ್ನ ಇಟ್ಕೋಬೇಕಾಗತ್ತೆ. ಈ ರೀತಿ ಈಗ ಇದ್ರ ಮೇಲೆ ಕಿನಾರೆ ಸ್ಟಿಚ್ನ ಹಾಕ್ಕೊಳ್ಳೋಣ. ಆ ಫ್ರಿಲ್ಸ್ ಹೇಗಿದೆಯೋ ಫೋಲ್ಡಿಂಗು ಅದೇ ರೀತಿ ಫೋಲ್ಡಿಂಗ್ನ ತಗೊಂಡು ನಾವು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಈ ರೀತಿ ಈಗ ನಾನು ಇದನ್ನು ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ ಹಾಕ್ತೀನಿ. ಸ್ವಲ್ಪ ಈ ಫ್ರಿಲ್ಸ್ ಹತ್ರ ಫೋಲ್ಡ್ ಮಾಡ್ಕೊಳ್ಳೋದು ಸ್ವಲ್ಪ ಹಿಂಸೆ ಅನಿಸುತ್ತೆ. ಸೊ ನಿಧಾನ ಆದರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇಲ್ಲಾಂದರೆ ನೀವು ಆ ಬಾರ್ಡ್ರನ್ನ ಸ್ವಲ್ಪ ಸಿಂಕ್ ಆಗೋ ಥರ ಸ್ಟಿಚ್ ಹಾಕ್ಕೊಂಡು ಅದನ್ನು ಈ ರೀತಿಯಾಗೂ ನೀವು ಅಟ್ಯಾಚ್ ಮಾಡ್ಕೋಬೋದು. ಈ ಫ್ರಿಲ್ಸ್ ಹತ್ರ ಸ್ವಲ್ಪ ಟೈಮ್ ತಗೊಳುತ್ತೆ. ನೀಟಾಗಿ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಈ ಕಡೆ ಕಾರ್ನರಲ್ಲಿ ನಾವು ಫೋಲ್ಡ್ ಮಾಡಬೇಕಲ್ಲ, ಸೊ ಹಾಗಾಗಿ ನಮಗೆ ಸ್ವಲ್ಪ ನಿಧಾನ ಆಗುತ್ತೆ. ಈ ರೀತಿ ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನೋಡ್ತಿರ್ಬೋದು ನೀವು. ನೋಡಿ ಫಿನಿಶಿಂಗ್ ಸಮೇತ ನಮಗೆ ರೆಡಿ ಆಗೋಯ್ತು. ಸೊ ಈಗ ಮಿಡ್ಲಿಗೆ ಒಂದು ಸ್ಟಿಚ್ನ ಹಾಕ್ತೀನಿ ನಾನು. ಸೊ ಮಿಡ್ಲಿಗೆ ಸ್ಟಿಚ್ ಏನಕ್ಕಪ್ಪ ಅಂದರೆ ಆ ಫ್ರಿಲ್ಸ್ ಕೊಟ್ಟಿರ್ತೀವಲ್ಲ, ಸೊ ಅವು ಎದ್ದುಕೊಂಡಿರ್ತವೆ.
ಕ್ಲಾತ್ ಮೇಲೆ. ಸೊ ಹಾಗಾಗಿ ಮಿಡ್ಲಿಗೆ ಒಂದು ಸ್ಟಿಚ್ಚನ್ನ ಹಾಕ್ಕೋಬೇಕಾಗತ್ತೆ. ಮಿಡ್ಲಿಗೆ ಸ್ಟಿಚ್ ಹಾಕ್ಕೊಂಡ್ಮೇಲೆ ನಿಮ್ಮ ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಅದೇ ರೀತಿ ಈ ಕಡೆಗೂ ನಾವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಎಲ್ಲಿ ಅಟ್ಯಾಚ್ ಮಾಡಿದ್ದೀವಿ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಸೊ 2 ರಿಂದ 3 ಫ್ರಿಲ್ಸ್ನ ಇಟ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಸೊ ಆ ಫ್ರಿಲ್ಸ್ ಹತ್ರನೂ ನೀವು ಫೋಲ್ಡ್ ಮಾಡ್ಕೊಳ್ಳೋದು ಸ್ವಲ್ಪ ಈ ಕಡೆ ಹಿಂಸೆ ಅನಿಸ್ಬೋದು, ಆದರೂ ಪರವಾಗಿಲ್ಲ. ನೀಟಾಗಿ ಫೋಲ್ಡ್ ಮಾಡಿಕೊಂಡು ಫಿನಿಶಿಂಗ್ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ. ನೀವು ಬೇಕಾದ್ರೆ ಈ ಪ್ಲೇಸಲ್ಲಿ ನೀವು ಲೇಸ್ ಸಹ ಕೊಟ್ಕೋಬೋದು. ಸೊ ಲೇಸು ಈಗ ಯಾರು ಲೇಸ್ನ ರೆಫರ್ ಮಾಡ್ತಿಲ್ಲ, ಲೇಸ್ ಚೆನ್ನಾಗಿರಲ್ಲ ಬೇಡ ಅಂತಾರೆ. ಸೊ ಸ್ಯಾರಿಯಲ್ಲೇ ಇಲ್ಲ ಬ್ಲೌಸಲ್ಲಿ ಯಾವುದಾದ್ರೂ ಬಾರ್ಡ್ರ್ ಬಂದಿದ್ರೆ ಸೊ ಅದರಲ್ಲಿ ಇವಾಗೆಲ್ಲ ಡಿಸೈನ್ಸ್ನ ಕೊಡಿಸ್ಕೊಳ್ತಿದ್ದಾರೆ. ಈಗ ಟ್ರೆಂಡಿಂಗಲ್ಲಿರೋ ಥರ ಈ ಲೇಸಲ್ಲೇ ನಾವು ಡಿಸೈನ್ ಮಾಡಬೇಕು. ಆ ರೀತಿಯಾಗಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಸೊ ಸ್ವಲ್ಪ ಟೈಮ್ ತಗೊಂಡ್ರು ಪರವಾಗಿಲ್ಲ, ಫಿನಿಶಿಂಗ್ ನೀಟಾಗಿ ಬರಬೇಕು ಮತ್ತು ಲುಕ್ ವೈಸ್ ಅಷ್ಟೇ ಚೆನ್ನಾಗಿರಬೇಕು. ಆ ರೀತಿ ನಾವು ಬ್ಲೌಸ್ನ ಸ್ಟಿಚ್ ಮಾಡೋದು. ಈ ರೀತಿ ನೀಟಾಗಿ ನೋಡಿ ಫಿನಿಶಿಂಗ್ ಸಮೇತ ಸ್ಟಿಚ್ ಅನ್ನೋದು ಹಾಕ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ದಾರ ಎಲ್ಲ ಈಚೆ ಕಡೆ ಕಾಣಿಸಿದ್ರೆ ನೀಟಾಗಿ ಅದನ್ನ ಕಟ್ ಮಾಡ್ಕೊಳ್ಳಿ, ಆಯ್ತಲ್ಲ. ಇಷ್ಟ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಈಗ ಡಾಟ್ಸ್ನ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಸೊ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ತೀನಿ. ನೀಟಾಗಿ ಡಾಟ್ಸ್ ಎಲ್ಲ ಸ್ಟಿಚ್ ಆದಮೇಲೆ ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಪರ್ಫೆಕ್ಟಾಗಿ ಡಾಟ್ ಸ್ಟಿಚ್ ಮಾಡ್ಕೊಂಡ್ಮೇಲೆ ನಮಗೆ ಬ್ಲೌಸು ಕಪ್ ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಸಲ ನೋಡಿ ನೀವೇ. ಈ ರೀತಿ ನೀಟಾಗಿ ಬರುತ್ತೆ. ಈಗ ನಾವು ಎದುರು ಬದ್ರು ಹಾಕ್ಕೊಂಡೆ ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡ್ಕೋಬೇಕು, ಇಲ್ಲಾಂದರೆ ಒಂದೇ ಸೈಡ್ ಬರೋ ಚಾನ್ಸಸ್ ಇರುತ್ತೆ. ಈ ರೀತಿ ನೀಟಾಗಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಈ ಸ್ಟಿಚ್ ಹಾಕ್ಕೋಬೇಕಾದ್ರೂ ಅಷ್ಟೇ ರಿಂಕಲ್ ಬರಬಾರ್ದು. ಕ್ಲಾತ್ನ ನೀಟಾಗಿ ಸೆಟ್ ಮಾಡಿಕೊಂಡು ನಾವು ಸ್ಟಿಚ್ನ ಹಾಕ್ಕೋಬೇಕು. ಪ್ರತಿಯೊಂದು ನಾನು ಹೇಳ್ತೀನಲ್ಲ, ಪ್ರತಿಯೊಂದು ಪೀಸ್ನೂ ನೀವು ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಯಾವುದೇ ರೀತಿ ರಿಂಕಲ್ ಬರ್ದಿರೋ ನೀವು ಅಟ್ಯಾಚ್ ಮಾಡ್ಕೋಬೇಕು. ಆವಾಗಲೇ ನಮಗೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ನಾನು ಸ್ಲೀವ್ಸ್ಗೂ ಸ್ವಲ್ಪ ಪ್ಯಾಚ್ ವರ್ಕ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಸ್ಯಾರಿ ಕಲರು ವಿತ್ ಬಾರ್ಡ್ರ್ ನಮಗೇನು ಉಳಿದಿದೆಯೋ ಸೊ ಆ ಉಳಿದಿರೋ ಬಾರ್ಡ್ರಲ್ಲಿ ಅದಕ್ಕೆ ಸ್ಯಾರಿ ಕಲರು ಸ್ವಲ್ಪ ಯೆಲ್ಲೋ ಕಲರ್ನೂ ಆ್ಯಡ್ ಮಾಡಿ ಈ ಒಂದು ಬಾರ್ಡ್ರಿಗೆ ನಾನು ಈ ಒಂದು ಸ್ಲೀವ್ಸ್ಗೆ ಬಾರ್ಡ್ರ್ ಥರ ರೆಡಿ ಮಾಡ್ಕೊಳ್ತೀನಿ. ಸೊ ಯಾವ ರೀತಿ ರೆಡಿ ಮಾಡ್ಕೊಳ್ತೀನಿ ಅಂತ ಬನ್ನಿ ನೋಡೋಣ. ನೀಟಾಗಿ ಸ್ಲೀವ್ಸ್ ಎಲ್ಲ ರೆಡಿಯಾಗಿ ಸ್ಟಿಚ್ ಮಾಡ್ಕೊಳ್ತೀವಲ್ಲ, ಸ್ಟಿಚ್ ಮಾಡಿದಾದಮೇಲೆ ನಾವು ಉಳಿದಿರೋ ಬಾರ್ಡ್ರನ್ನ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ರಿಂಕಲ್ ಬರಬಾರ್ದು, ಬಟ್ಟೆ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ ಹಾಕ್ಕೋಬೇಕು. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ ನಾನು. ನೋಡಿ ಕಟ್ ಮಾಡಿದ್ದಾದಮೇಲೆ ನನಗೆ ಇದು ಸ್ಯಾರಿ ಕ್ಲಾತ್ ಇದೆಯಲ್ಲ, ಸ್ಯಾರಿ ಕ್ಲಾತ್ನ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದು ಉಳಿದಿರೋ ಬಾರ್ಡ್ರಿಗೆ ನೋಡಿ ನಾನು ಎರಡೂ ಕಡೆನೂ ಈ ಒಂದು ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಡಬಲ್ ಪೀಸ್ ಮಾಡ್ಕೊಳ್ತೀನಿ ಅದನ್ನು. ಮೇಲೆ ಈ ಒಂದು ಬಾರ್ಡ್ರ್ ಇದೆಯಲ್ಲ, ವೈಟ್ ಬಾರ್ಡ್ರು, ಸೊ ವೈಟ್ ಬಾರ್ಡ್ರಿಗೆ ಮೇಲಕ್ಕೆ ಈ ಒಂದು ಪೀಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಅದನ್ನು ನೀಟಾಗಿ ಓಪನ್ ಮಾಡಿಕೊಂಡು ಅದ್ರ ಮೇಲೇ ಒಂದು ಕಿನಾರೆ ಸ್ಟಿಚ್ ಹಾಕ್ತೀನಿ. ಸೊ ಈ ರೀತಿ ಒಂದು ಸಲ
ಸ್ಟಿಚ್ ಮಾಡಿ ನೋಡಿ, ನಿಮಗೆ ಲುಕ್ ವೈಸ್ ಎಷ್ಟು ಚೆನ್ನಾಗಿ ಬಂತು ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ಮತ್ತು ಈ ಕಡೆಗೂ ನಾನು 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಂಡು ನೋಡಿ ಈ ರೀತಿ 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ತೀನಿ. ಸ್ಟಿಚ್ ಹಾಕ್ಕೊಂಡು ಮತ್ತೆ ಇದನ್ನು ಈ ರೀತಿ ಓಪನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಕಿನಾರೆ ಸ್ಟಿಚ್ನ ಹಾಕ್ತೀನಿ. ಈ ರೀತಿ ನೋಡ್ತಿರ್ಬೋದು ನೀವು. ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಮಗೆ ಪರ್ಫೆಕ್ಟಾಗಿ ಬ್ಲೌಸ್ಗೆ ಈ ಒಂದು ಬಾರ್ಡ್ರ್ ಅನ್ನೋದು ರೆಡಿ ಆಗುತ್ತೆ. ನೋಡಿ ಎಷ್ಟು ಉದ್ದ ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ನನಗೆ ಇಲ್ಲಿ ಲೆಂತಲ್ಲಿ ಸ್ವಲ್ಪ ಶಾರ್ಟೇಜ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಸ್ಯಾರಿ ಪೀಸ್ ಏನಿದೆಯೋ ಅದನ್ನ ಸ್ವಲ್ಪ ಕಟ್ ಮಾಡಿಕೊಂಡು ಆ ಕಡೆ ಈ ಕಡೆ ನಾನು ಎಡ್ಜಸ್ಗೆ ಕೊಡ್ತೀನಿ. ಸೊ ಎಡ್ಜಸ್ಗೆ ಇದು ಕೊಡೋದ್ರಿಂದ ಇದು ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ಏನು ಬಿಟ್ಟಿರ್ತೀವೋ ಅದಕ್ಕೆ ಹೋಗುತ್ತೆ. ಅದಕ್ಕೆ ಹೋಗಿಲ್ಲ ಅಂದರೂ ನಮಗೆ ಈ ಒಂದು ಯೆಲ್ಲೋ ಕಲರ್ ಬಾರ್ಡ್ರ್ ಕೊಟ್ಟಿದ್ದೀವಲ್ಲ, ಈ ಒಂದು ಬಾರ್ಡ್ರನ್ನ ಈ ಕಡೆ ಅಟ್ಯಾಚ್ ಮಾಡೋದ್ರಿಂದ ನಮಗೆ ಲುಕ್ ವೈಸೂ ಚೆನ್ನಾಗಿರುತ್ತೆ. ಸೊ ಅದು ಎಕ್ಸ್ಟ್ರಾ ಮಾರ್ಜಿನ್ಗೂ ಹೋಗುತ್ತೆ. ಸೊ ಎರಡೂ ಥರನೂ ನಮಗೆ ಯೂಸ್ ಆಗುತ್ತೆ. ನೋಡಿ ಈ ರೀತಿ ಎರಡು ಪೀಸಿಗೆ ಎರಡೂ ಕಡೆನೂ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡಿ ಎಕ್ಸ್ಟ್ರಾ ಇದೆಯಲ್ಲ ಅದನ್ನ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಈಗ ನಾನು ಇದನ್ನು ಅಟ್ಯಾಚ್ ಮಾಡ್ತೀನಿ. ನೋಡಿ ಈ ಬಾರ್ಡ್ರನ್ನ ಉಲ್ಟಾ ಇಟ್ಕೋಬೇಕಾಗತ್ತೆ. ಉಲ್ಟಾ ಇಟ್ಕೊಂಡು ಇಲ್ಲಿ ಎಡ್ಜಿಗೆ ಕಿನಾರೆ ಸ್ಟಿಚ್ ಹಾಕ್ತಿದ್ದೀನಲ್ಲ, ಈ ರೀತಿ ಹಾಕ್ಕೊಂಡು ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ರೆಡಿ ಸ್ಟಿಚ್ ಅಗೇನ್ ನಾವು ಕಿನಾರೆ ಸ್ಟಿಚ್ ಒಂದು ಹಾಕ್ಕೋಬೇಕಾಗತ್ತೆ. ರೆಡಿ ನೋಡಿ ಈ ರೀತಿ. ನಿಮಗೆ ಇಲ್ಲೂ ರಿಂಕಲ್ ಬರೋ ಚಾನ್ಸಸ್ ಏನೂ ಇರಲ್ಲ, ಯಾಕಂದರೆ ಸ್ಟ್ರೈಟ್ ಪೀಸ್ ಅಲ್ವ ಇದು. ಸೊ ಸ್ಟ್ರೈಟಾಗಿ ರಿಂಕಲ್ ಬರಲ್ಲ, ಬಟ್ ನಾವು ಬಟ್ಟೆನ ನೀಟಾಗಿ ಸೆಟ್ ಮಾಡ್ಕೋಬೇಕಾಗತ್ತೆ. ಸೊ ಲೂಸಿಂಗ್ ಬರಬಾರ್ದಲ್ವ. ಸೊ ಹಾಗಾಗಿ ಎಕ್ಸ್ಟ್ರಾ ಇರೋ ಬಾರ್ಡ್ರನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ನಮಗೆ ಲುಕ್ ಅನ್ನೋದು ಕಾಣಿಸ್ತಿದೆ ಅಂತ. ಈ ರೀತಿ ನೀಟಾಗಿ ಸೆಟ್ ಮಾಡ್ಕೋಬೇಕಾಗತ್ತೆ. ಸೆಟ್ ಮಾಡಿಕೊಂಡು ಸ್ಟಿಚ್ನ ಮಾಡ್ಕೋಬೇಕು ಈ ಮೆಥಡಲ್ಲಿ. ನೋಡಿ ಎಷ್ಟು ನೀಟಾಗಿ ನಮಗೆ ಬಾರ್ಡ್ರ್ ಅನ್ನೋದು ಸೊ ಮಲ್ಟಿ ಕಲರಲ್ಲಿ ಕಾಣಿಸುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ ಫಿನಿಶಿಂಗು. ಲುಕ್ ವೈಸು ಅಷ್ಟೇ ಈ ಮಲ್ಟಿ ಕಲರ್ ಇರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟಾದಮೇಲೆ ಫ್ರಂಟು ಬ್ಯಾಕು ಎರಡೂ ಈ ರೀತಿ ಇಟ್ಟು ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಸೊ ಶೋಲ್ಡ್ರನ್ನ ಅಟ್ಯಾಚ್ ಮಾಡಿ ಶೋಲ್ಡ್ರಿಗೆ ಓವರ್ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಶೋಲ್ಡ್ರನ್ನ ಓವರ್ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಬನ್ನಿ ಸ್ಲೀವ್ಸ್ನ ಯಾವ ರೀತಿ ಪರ್ಫೆಕ್ಟಾಗಿ ನಾನು ಅಟ್ಯಾಚ್ ಮಾಡ್ತೀನಿ, ಓವರಾಲ್ ಬ್ಲೌಸ್ ಲುಕ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಒಂದು ಬ್ಲೌಸ್ ಡಿಸೈನ್ನ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಫಿನಿಶಿಂಗು ಚೆನ್ನಾಗಿರುತ್ತೆ ಮತ್ತು ಲುಕ್ ವೈಸು ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ಸೊ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಸ್ಲೀವ್ಸ್ನ ಅಟ್ಯಾಚ್ ಮಾಡಿದ್ದಾಯಿತು. ಸೊ ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ ಸ್ಲೀವ್ಸ್ಗೆ, ಎರಡು ಸ್ಲೀವ್ಸ್ಗೂ. ನೋಡಿ ಓವರ್ಲಾಕ್ ಮಾಡಿದ್ದಾಯಿತು. ಈಗ ಸೈಡ್ ಫಿಟ್ಟಿಂಗ್ನ ಕೊಡಬೇಕು. ಸೊ 4th ಡಾಟ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಎರಡೂ ಕಡೆ 4th ಡಾಟು ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಸೈಡ್ಸ್ನ ಫಿನಿಶಿಂಗ್ ಸ್ಟಿಚ್ನ ಹಾಕ್ತೀನಿ. ನೋಡಿ ಮಾರ್ಕಿಂಗ್ ಕಾಣಿಸ್ತಿದೆ. ಸೊ ಕಾಣಿಸ್ಲಿಲ್ಲ ಅಂದರೆ ಒಂದು ಸಲ ಮೆಜರ್ಮೆಂಟ್ ಬ್ಲೌಸ್ ತಗೊಳ್ಳಿ, ಮಾರ್ಕ್ ಮಾಡಿಕೊಂಡು ನೀಟಾಗಿ ಸೈಡ್ ಫಿನಿಶಿಂಗ್ ಅನ್ನೋದು ಕೊಡಬೇಕಾಗತ್ತೆ. ಎರಡೂ ಕಡೆ ಸೈಡ್ ಫಿಟ್ಟಿಂಗ್ ಕೊಡ್ತೀನಿ. ಸೊ ನಾನಿಲ್ಲಿ ಒಂದೊಂದೇ ಸ್ಟಿಚ್ ಹಾಕಿ ನಿಮಗೆ ತೋರಿಸ್ತಿದ್ದೀನಿ ಈ ರೀತಿ. ಮತ್ತು 2ರಿಂದ 3 ಸ್ಟಿಚ್ ಹಾಕ್ಕೊಂಡು ನಾನು ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ ಇಷ್ಟಾದಮೇಲೆ ನಾನಿಲ್ಲಿ ಡೋರಿನ ಅಟ್ಯಾಚ್ ಮಾಡ್ತೀನಿ. ಸೊ ರೆಡಿ ಡೋರಿನ ತಗೊಳ್ತಾ ಇದ್ದೀನಿ ನಾನಿಲ್ಲಿ. ಸೊ ಯೆಲ್ಲೋ ಕಲರ್ ಇದೆಯಲ್ಲ, ಸೊ ಯೆಲ್ಲೋ ಕಲರ್ ನನಗೆ ಈ ಒಂದು ಸ್ಯಾರಿನೂ ಯೆಲ್ಲೋ ಕಲರ್ ಇದೆ, ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಡೋರಿ ರೆಡಿ ತೊಗೊಂಡಿದ್ದೀನಿ. ಈಗ ನಾನು ಟ್ಯಾಸಲ್ಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ಈ ರೀತಿ ನೀಟಾಗಿ ಸಿಂಪಲ್ಲಾಗಿ ಟ್ಯಾಸಲ್ ಒಂದೊಂದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಟ್ಯಾಸಲ್ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತೆ. ನಾನು ಹೇಳ್ದೆ ಇಲ್ಲಿ ನೀವು ಇಲ್ಲೇನಾದ್ರು ಬಟನ್ ಕೊಡ್ತೀನಿ ಅನ್ನೋದಾದರೆ ನೀವು ಶೋಲ್ಡರ್ ಮೆಷರ್ಮೆಂಟಲ್ಲಿ ಲೂಸಿಂಗ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ, ಒಂದು 1/2 ಇಂಚು. ನೋಡಿ ಬ್ಲೌಸ್ ಅನ್ನೋದು
ಪರ್ಫೆಕ್ಟಾಗಿ ರೆಡಿ ಆಗೋಯಿತು. ನಿಮಗೆ ಈ ಒಂದು ಬ್ಲೌಸ್ ಡಿಸೈನು ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.